ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ. ಧನ್ಯವಾದಗಳು. ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಫೋನ್ ಮಾಡಿದ್ರು ಏನಂತ, ನಿಮ್ಮ ಪಿ ಎಚ್ ಸಿ ಕಡೆಯಿಂದ ಎಷ್ಟು ಜನ ಆಶಾ ಕಾರ್ಯಕರ್ತರು ಹೋರಾಟ ಕೊಡ್ತೀರಿ ಅಂತೇಳಿ ನಾ ಕೇಳಿದೆ ಅವರಿಗೆ. ಯಾಕ್ರಿ ಮೇಡಮ್ ಎದಕ್ಕೋಸ್ಕರ ಅಂತ ಕೇಳಿದೆ. ನಮ್ಗೆ ಡಿ ಎಸ್ ಆಫೀಸ್ ಕಡೆಯಿಂದ ನಮ್ಮ ಮಾಹಿತಿ ಅದ, ಯಾರು ಎಷ್ಟು ಕೊಂಡ್ರ ಅನ್ನೋದು ನನಗೆ ಬೇಕ್ರಿ ಅಂತದ್ದು. ಅದೇನು ಗೊತ್ತಿಲ್ಲ ರೀ ಮೇಡಮ್ಮ, ನಾವು ಹೋಗಿ ಬಂದಿದ್ದು ಎಷ್ಟು ಜನ ಹೋಗಿ ಬಂದಾರಂತೆ ನಾವು ಮಾಹಿತಿ ಕೊಡ್ತೀವಿ, ಅದ್ರ ಬಗ್ಗೆ ನಮ್ಗೇನು ಕೇಳಬೇಡ್ರಿ ಅಂದ. ಕೇಳಬೇಡಂದ. ನಾವು ಸ್ಟ್ರೈಕ್ ಹಮ್ಕೋತೀವಿ ಅಂದ ತಕ್ಷಣನೇ ಇಷ್ಟು ದಿನ ಆಗೈತಿ ಬಿಟ್ಟೈತಿ ಅಂತ ಯಾರು ಇನ್ನೂ ನಮ್ಮ ಪಗಾರ ಬಗ್ಗೆ ಕೇಳಲ್ಲ, ಏನು ಕೇಳಲ್ಲ. ಸ್ಟ್ರೈಕ್ ಹೊಂಟಾರ ಅಂದ್ರೆ ಎಷ್ಟು ಜನ ಹೋಗ್ಯಾರ, ಎಷ್ಟು ಜನ ಅದಾರ, ಎಷ್ಟು ಜನ ಬಂದಾರ ಅಂತ ಲೆಕ್ಕ ತಗೋತಾರೆ ಇವರು. ಅದಕ್ಕೋಸ್ಕರ ನಾ ಏನು ಹೇಳ್ತೀನಿ, ದಯವಿಟ್ಟು ನಿಮ್ಮ ಏರಿಯಾದಲ್ಲಿ ನಿಮ್ಮ ಪಿ ಎಚ್ ಸಿಯಲ್ಲಿ ಯಾವ ಆಶಾ ಕಾರ್ಯಕರ್ತೆಯರು ಅಲ್ಲಿ ಏನು ಉಳ್ಕೊಂಡಿದಾರಲ್ಲ ಅವ್ರವ್ರ ಸಮಸ್ಯೆಗಳದಾವ, ಎಲ್ಲರಿಗೂ ಸಮಸ್ಯೆಗಳದಾವ. ಒಬ್ರು ಇಬ್ರು ಉಳ್ಕೊಂಡವ್ರಿಗೆ ಯಾರು ಕೆಲಸ ಮಾಡಬೇಡ ಅಂತ ದಯವಿಟ್ಟು ಹೇಳ್ರಿ. ಯಾರಾದ್ರೂ ಕೆಲಸ ಮಾಡಿದ್ರೆ ಅವ್ರಿಗೆ ದಂಡ ಕಟ್ರಿ. ಯಾರು ಇನ್ನೂ ಅದರ ಪ್ರತಿಯೊಬ್ಬರಿಗೆ ಸ್ಟ್ರೈಕಿ ನಿಮ್ಮ ಬಾಜು ಇರುವಂತ ಆಶಾ ಕಾರ್ಯಕರ್ತರಿಗೆ, ನಿಮ್ಮ ಸಹೋದರಿಯರಿಗೆ ಮತ್ತು ಯಾರು ನಿಮ್ಮ ಪರಿಚಯದವ್ರಿಗೆ ಅದೀರಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ 3 ದಿನ ಹೋರಾಟ ಅದ, ಹೋರಾಟಕ್ಕೆ ಬರೆಯಕ್ಕೆ ಪ್ರತಿಯೊಬ್ರು ಹೇಳ್ರಿ. ಅವ್ರ ಸಂಬಂಧ ನೀವೇ ಒಬ್ಬೇ ಹೋಗ್ತೀನಿ, ನಾನು ಮನೆಯಲ್ಲದಾವ ಮಕ್ಕಳದಾವ, ಪ್ರತಿದಿನ ನಮ್ಮ ಮಕ್ಕಳು ಸಂಸಾರ ಜಂಜಾಟ ಇರುದೇ. ನಾವು ಮನೇಲಿ ಕೂತ್ರೆ ಪಗಾರ ಕೊಡ್ತಾರ? ಸಂಘಟನೆ ಯಾರಿಗೋಸ್ಕರ ಅದು? ನಮಗೋಸ್ಕರ. ಹಗಲು ರಾತ್ರಿ ಅನ್ನೋದು ಇಷ್ಟು ಜನ ಎಲ್ಲ ಅಡುಗೆ ಮಾಡ್ತಾರ, ಇಷ್ಟು ಜನ ಬರ್ತಾರ, ನಮ್ಮ ನೀರು ಬಾಟ್ಲಿ ತಂದು ಇಡ್ತಾರ, ನಾವು ಉಂಡಿರಿ ಅಂತ ಕೇಳ್ತಾರ, ತಿಂತೀರಿ ಅಂತ ಕೇಳ್ತಾರ. ಯಾರಿಗೋಸ್ಕರ? ನಮಗೋಸ್ಕರ. ನಾವು ಅದು ಬೇಡೋರಿಗೆ ಒಕ್ಕೋಡಿ ನಮ್ಮ ಒಗ್ಗಟ್ಟನ್ನು ತೋರಿಸಿ ನಾವು ಯಶಸ್ವಿ ಮಾಡ್ಕೋಣ ಅಂತ ಹೇಳ್ತೀನಿ. ಈಗ ಒಬ್ರು ಹೇಳಿದ್ರು ಸಮಸ್ಯೆ ಪಿ ಎಚ್ ಸಿಯಲ್ಲಿ ಹೇಗೆ ಅಂತೇಳಿ. ಖುಷಿ, ನನ್ನ ಪಿ ಎಚ್ ಸಿಯಲ್ಲಿ ನಾನು ಒಬ್ಬಳೇ ಕೆಟ್ಟ. ನಿರ್ಮಲಾ ಅಂದರೆ ಬೆರೀತಿ. ನಿರ್ಮಲಾ ಎಲ್ಲರೂ ನನಕಿನೇ ಬೆರೀತಿದಾರೆ, ನನಕಿನೇ ಎಲ್ಲ ಬೆರೀತಿದಾರೆ, ಯಾರು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಾವು ಬೇಕು ಮಾತಾಡ್ತೀನಲ್ಲ, ನಾನು ಕೆಟ್ಟ. ನಾನೇನು ಹೇಳಿದೆ ಮೊನ್ನೆ ನಾನೇ ಆಶಾ ಫೆಸಿಲಿಟೇಟರ್ ತೆಗೆದು, ಆಶಾ ಫೆಸಿಲಿಟೇಟರ್ ತೆಗೆದಾಗ 2 ತಿಂಗಳ ಪೇಮೆಂಟ್ ಯಾರು ತುಂಬಲಿಲ್ಲ. ಶಿಶುಗಳು ತುಂಬಬೇಕಂತ ಸರ್ ಹೇಳೋರು, ಸರ್ ತುಂಬಬೇಕಂತ ಶಿಶು ಹೇಳೋರು. ನಾನು ಕೇಳಿದೆ, ನೀವು ತುಂಬ್ತೀರಿ ಅಂತ ಹೇಳಿ.